ರುದ್ರ ತನ್ನ ಫೋನ್ ಕೈಗೆತ್ಕೊಂಡ ಸಮಯ 11:50. ರುದ್ರ ವೇಗವಾಗಿ ಕಾರಿನ ಕೀ ತಗೊಂಡು ಫ್ಲ್ಯಾಟ್ನಿಂದ ಹೊರಗೆ ಬಂದ. ರುದ್ರ, ಹಿಂದಿನಿಂದ ಆದಿತ್ಯನ ಧ್ವನಿ ಕೇಳಿ ಅವನು ಹಿಂತಿರುಗಿ ನೋಡ್ದ. ಹಿಂದೆ ಅವನನ್ನು ಗಂಭೀರವಾಗಿ ನೋಡ್ತಾ ನಿಂತಿದ್ದ ಆದಿತ್ಯನನ್ನು ಕಂಡು ರುದ್ರ ಒಂದು ಕ್ಷಣ ಬೆಪ್ಪಾದ. ನೀನು ಈ ಸಮಯದಲ್ಲಿ ಎಲ್ಲಿಗೆ ಹೊರಟಿದ್ಯಾ? ಅದು ಅಣ್ಣ, ನಾನು ಮನೆಗೆ ಹೋಗ್ತಿದ್ದೀನಿ. ಮೊದಲು ಸ್ವಲ್ಪ ತಡ್ಕಾಡಿದ್ರು ರುದ್ರ ಮರುದಿನದ ಉತ್ತರವನ್ನೇ ನೀಡ್ದ. ಈ ಸಮಯದಲ್ಲ, ನಾಳೆ ಬೆಳಗ್ಗೆ 7 ಗಂಟೆಗೆ ಮೀಟಿಂಗ್ ಇದೆ. ಕನಿಷ್ಠ 6 ಗಂಟೆಗಾದರೂ ನಾಳೆ ಆಫೀಸ್ಗೆ ಬರಬೇಕು. ಬೆಳಗ್ಗೆ ಡ್ರೈವ್ ಮಾಡ್ಕೊಂಡು ಇಲ್ಲಿಗೆ ಬರೋದು, ನಿನ್ನ ನಿದ್ರೆ ಇದೆಲ್ಲವೂ ಬ್ಯಾಲೆನ್ಸ್ ಆಗುತ್ತಾ? ಆದಿತ್ಯ ಆತಂಕದಿಂದ ಕೇಳ್ದ. ಆದರೆ ರುದ್ರನಿಗೆ ಹೀಗಾದರೂ ಮಾಡಿ ಒಮ್ಮೆ ರಂಜನಿಯನ್ನು ನೋಡಿದ್ರೆ ಸಾಕನ್ನೋ ಹಠ. ಇಲ್ಲ ಅಣ್ಣ, ನನ್ನ ಅದೃಷ್ಟದ ಬಿಳಿ ಶರ್ಟ್ ಮನೆಯಲ್ಲಿದೆ. ನಾನು ಅದನ್ನು ತಗೊಂಡು ಬೆಳಗ್ಗೆ 5:30 ಒಳಗೆ ಇಲ್ಲಿಗೆ ಬರ್ತೀನಿ. ರುದ್ರ ಆತಂಕದಿಂದ ಹೇಳ್ತಿರೋದನ್ನು ಕಂಡು ಆದಿತ್ಯನಿಗೆ ನಗು ಬರ್ತಿತ್ತು. ರುದ್ರ ಇಷ್ಟು ಅವಸರದಲ್ಲಿ ಮನೆಗೆ ಹೋಗ್ತಿರೋದು ರಂಜನಿಯನ್ನು ನೋಡೋದಕ್ಕೆ ಅಂತ ಆದಿತ್ಯನಿಗೆ ಅರ್ಥ ಆಗಿತ್ತು. ಆದರೂ ಮುಖದಲ್ಲಿ ಸುಳ್ಳು ಗಾಂಭೀರ್ಯ ತಂದುಕೊಂಡು ಅವನು ರುದ್ರನನ್ನು ನೋಡ್ದ. ಒಂದು ಶರ್ಟ್ಗಾಗಿ ಇಷ್ಟೆಲ್ಲ ಕಷ್ಟಪಡಬೇಡ. ನಾನು ಮನೆಗೆ ಫೋನ್ ಮಾಡ್ತೀನಿ. ಬೆಳಗ್ಗೆ ಡ್ರೈವರ್ ಅದನ್ನು ಇಲ್ಲಿಗೆ ತಲುಪಿಸ್ತಾನೆ. ಈಗ ಹೋಗಿ ಮಲಗು, ಸುಮ್ಮನೆ ನಿದ್ದೆಗಿಡಬೇಡ. ಆದಿತ್ಯನ ಮಾತು ಕೇಳಿ ಗಾಳಿ ಹೋದ ಬಲೂನಿನಂತೆ ನಿಂತಿದ್ದ ರುದ್ರನನ್ನು ಕಂಡು ಆದಿತ್ಯನಿಗೆ ನಗು ಬಂತು. ಯಾವಾಗಲೂ ಗೋಪಿಯಂತೆ ಮುಖ ಉಬ್ಬಿಸ್ಕೊಂಡು ಓಡಾಡುವವನು ಇವನು. ಅದು ಅಣ್ಣ, ತಾನು ಮುಂದೆ ತಡ್ಕಾಡ್ತಿದ್ದ ರುದ್ರನನ್ನು ಕಂಡು ಆದಿತ್ಯ ನಗ್ತಾ ಕೇಳ್ದ. ನಿನಗೆ ಹೆಂಡತಿಯನ್ನು ನೋಡದೆ ಇರೋದಕ್ಕಾಗ್ತಿಲ್ಲ ಅಲ್ವಾ? ಆದಿತ್ಯ ನಗ್ತಾ ಕೇಳಿದಾಗ ರುದ್ರನಿಗೆ ಸಂಕೋಚವಾಯಿತು. ಸರಿ ಸರಿ, ನಿಂತು ತಡ್ಕಾಡಬೇಡ, ಹೋಗು. ಆದರೆ ಪ್ರೆಸೆಂಟೇಷನ್ ಮರಿಬೇಡ ಅಂತ ಆದಿತ್ಯ ಗಂಭೀರವಾಗಿ ಹೇಳಿ ತನ್ನ ರೂಮಿಗೆ ಹೋದ. ರುದ್ರ ಮೊದಲು ಸ್ವಲ್ಪ ಮುಜುಗರ ಅನುಭವಿಸಿದ್ರು. ನಂತರ ಬೇಗನೆ ಫ್ಲ್ಯಾಟ್ನ ಲಾಕ್ ಮಾಡಿ ಹೊರಗೆ ಬಂದ. ಕಾರ್ ಹತ್ತಿ ಸ್ಟಾರ್ಟ್ ಮಾಡಿದ್ದು ಕ್ಷಣಾರ್ಧದಲ್ಲೇ ನಡೆದು ಹೋಯಿತು. ತನ್ನ ರೂಮಿನ ಕಿಟಕಿಯಿಂದ ಗೇಟ್ ದಾಟ್ತಿರೋ ರುದ್ರನ ಕಾರನ್ನು ನೋಡಿ ಆದಿತ್ಯನ ತುಟಿಗಳಲ್ಲಿ ನಗು ಮೂಡ್ತು. ರುದ್ರ ಯಾವುದೋ ಒಂದು ದಿನ ರಂಜನಿಯನ್ನು ಮನಸಾರೆ ಪ್ರೀತಿಸ್ತಾನೆ ಅಂತ ಆದಿತ್ಯನಿಗೆ ತಿಳಿದಿತ್ತು. ಆದರೆ ಅದು ಇಷ್ಟು ಬೇಗ ನಡೆಯುತ್ತೆ ಅಂತ ಅವನು ಊಹಿಸಿರಲಿಲ್ಲ. ಆಫೀಸ್ನಿಂದ ಮನೆಗೆ 20 ನಿಮಿಷಗಳ ಡ್ರೈವ್ ಇತ್ತು. ರಂಜನಿಯನ್ನು ನೋಡೋ ತವಕದಲ್ಲಿ ಅವನು ವೇಗವಾಗಿ ಕಾರು ಚಲಾಯಿಸಿದ. ಕಾರು ಪಾರ್ಕ್ ಮಾಡಿದ ನಂತರ ರುದ್ರ ಕೆಳಗಿಳಿದ. ತನ್ನ ಹತ್ತಿರವಿದ್ದ ಆಸ್ಕಿರ್ ಕೀ ಬಳಸಿ ಡೋರ್ ತೆರೆದು ಒಳಗೆ ಬಂದ. ಮೊದಲು ಹೋಗಿದ್ದೆ ಕವನಾಳ ರೂಮಿಗೆ. ಬೆಡ್ ಮೇಲೆ ಸುಸ್ತಾಗಿ ಬಿದ್ದಿರೋ ಅವಳನ್ನು ಕಂಡು ಅವನ ಕಣ್ಣುಗಳಲ್ಲಿ ನೋವು ತುಂಬಿತು. ನಿನ್ನ ಈ ಸ್ಥಿತಿಗೆ ತಂದ ಆ ಹೊಲಸು ಮನುಷ್ಯನನ್ನು ನಾನು ಕೈಯಾರೆ ಪರಲೋಕಕ್ಕೆ ಕಳಿಸಿದ ನಂತರವೇ ಈ ನಿನ್ನ ಅಣ್ಣನಿಗೆ ಸಂತೋಷದ ಜೀವನ. ಅದಕ್ಕಾಗಿ ಎಷ್ಟು ಕಾಲ ಕಾಯಬೇಕಾದರೂ ಸರಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಅವಳ ಹಣೆಯನ್ನು ಪ್ರೀತಿಯಿಂದ ಸವರ್ದ. ನಂತರ ಅವಳ ಮೇಲೆ ಬೆಡ್ಶೀಟ್ ಹೊತ್ತಿಸಿ ಕದ ಮುಚ್ಚಿ ಹೊರಗೆ ಬಂದ. ಅಷ್ಟರಲ್ಲಿ ಅವಳು ಚೇತರಿಕೆಯ ಕುರುಹಿನಂತೆ ಕವನಾಳ ಕಣ್ಣಿನಿಂದ ಒಂದು ಹನಿ ನೀರು ಕೆಳಗಿಳಿತು. ರುದ್ರ ತನ್ನ ರೂಮಿನ ಮೆಟ್ಟಿಲುಗಳನ್ನ ಅವಸರದಿಂದ ಹತ್ತದ. ರೂಮಿನ ಹತ್ತಿರ ಬರ್ತಿದ್ದಂತೆ ಅವನ ಹೃದಯ ಬಡಿತ ಜೋರಾದಂತ ಅನ್ನಿಸ್ತು. ಎದೆ ಮೇಲೆ ಕೈ ಇಟ್ಟುಕೊಂಡು ಬಾಗಿಲು ತೆರೆದು ಒಳಗೆ ಹೋದ. ಬೆಡ್ ಮೇಲೆ ರಂಜನಿಯನ್ನು ಹುಡುಕ್ತಾ, ಆದರೆ ಅವಳು ಅಲ್ಲಿರಲಿಲ್ಲ. ನಂತರ ಸೋಫಾದ ಮೇಲೆ ಮಲಗಿ ನಿದ್ರಿಸ್ತಿದ್ದ ಅವಳು ಅವನ ಕಣ್ಣಿಗೆ ಬಿದ್ಲು. ತಕ್ಷಣ ಕಬೋರ್ಡ್ ತೆರೆದು ಅದರಿಂದ ಒಂದು ಶಾರ್ಟ್ಸ್ ತಗೊಂಡು ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದ. ಕೇವಲ ಶಾರ್ಟ್ಸ್ ಮಾತ್ರ ಧರಿಸಿದ್ದ. ಮೈ ಸರಿಯಾಗಿ ಒರೆಸ್ಕೊಳ್ಳೋದ ಕಾರಣ ಮೈ ಮೇಲೆ ಅಲ್ಲಲ್ಲಿ ನೀರಿನ ಹನಿಗಳಿದ್ವು. ಶಬ್ದ ಮಾಡದೆ ಸೋಫಾದ ಮೇಲೆ ಮಲಗಿದ್ದ ರಂಜನಿಯ ಹತ್ತಿರ ಹೋದ. ಸ್ವಲ್ಪ ಸಮಯ ಅವಳನ್ನೇ ನೋಡ್ತಾ ನಿಂತ. ಅವಳ ಮುಖದಲ್ಲಿ ತುಂಬ ಆಯಾಸ ಕಾಣ್ತಿತ್ತು. ಅತ್ತದ್ರಿಂದ ಅವಳ ಕೆನ್ನೆಗಳ ಮೇಲೆ ಕಣ್ಣೀರಿನ ಗುರುತುಗಳಿದ್ವು. ಆ ಸೋಫಾದಲ್ಲಿ ಮುದುರ್ಕೊಂಡು ಮಲಗಿದ್ದ ಅವಳನ್ನ ನೋಡಿ ಅವನಿಗೆ ಮಮತೆ ಉಕ್ಕು ಬಂತು. ಅವಳ ಮುಖದ ಮೇಲೆ ಬಿದ್ದಿದ್ದ ಕೂದಲು ಎಳೆಗಳ ಬಗ್ಗೆಯೂ ಅವನಿಗೆ ಅಸೂಯೆ ಅನ್ನಿಸ್ತು. ಮೆಲ್ಲನೆ ಅವಳನ್ನು ಎತ್ತಿಕೊಂಡ. ಶರ್ಟ್ ಧರಿಸದ ಅವನ ಎದೆಗೆ ರಂಜನಿಯನ್ನು ಅಪ್ಪಿಕೊಂಡ. ಅವನ ಮೈ ಮೇಲಿದ್ದ ನೀರಿನ ಹನಿಗಳು ಅವಳ ಮುಖದ ಮೇಲೆ ಬಿದ್ದಾಗ ಅವಳ ನಿದ್ರೆಗೆ ಭಂಗವಾಯಿತು. ಅವಳು ಮೆಲ್ಲನೆ ಗುನುಗುತ್ತಾ ಅವನ ಎದೆಗೆ ಮುಖ ಒರಗಿಸಿದ್ಲು. ಅವಳನ್ನು ನೋಡಿ ನಗ್ತಾ ಅವನು ಬೆಡ್ ಹತ್ರ ಹೋದ. ಅವಳನ್ನು ತುಂಬ ಎಚ್ಚರಿಕೆಯಿಂದ ಬೆಡ್ ಮೇಲೆ ಮಲಗಿಸ್ದ. ಅಷ್ಟರಲ್ಲಿ ಅವಳ ನಡುವಿನ ಮೇಲೆ ಜಾರಿದ್ದ ಟಾಪ್ ನೋಡಿ ರುದ್ರನ ಕಣ್ಣುಗಳು ಅಲ್ಲೇ ನಿಂತವು. ಅವನ ಕಣ್ಣುಗಳು ಅವಳ ನಡುಭಾಗವನ್ನೇ ನೋಡ್ತಿದ್ವು. ತಕ್ಷಣ ತಲೆ ಕೊಡವಿ ಅವಳ ಟಾಪ್ ಸರಿ ಮಾಡಿ ಅವಳ ಪಕ್ಕದಲ್ಲೇ ಮಲಗ್ದ. ಅವಳನ್ನು ತನ್ನೆದೆಗೆ ಹತ್ತಿರವಾಗಿ ಅಪ್ಕೊಂಡ. ನಿದ್ರೆಯಲ್ಲೂ ಅವನ ಸಾಮೀಪ್ಯ ಅರಿವಾದಂತೆ ರಂಜನಿ ಮತ್ತಷ್ಟು ಅವನಿಗೆ ಅಂಟ್ಕೊಂಡು ಮಲಗಿದ್ಲು. ಅವಳನ್ನು ಪ್ರೀತಿಯಿಂದ ನೋಡ್ತಾ ನಿಂತ. ಅವಳ ಹಣೆಗೆ ಮುತ್ತಿಟ್ಟ. ನನಗೆ ಗೊತ್ತು ರಂಜನಿ, ನಾನು ನಿನ್ನನ್ನು ತುಂಬ ನೋಯಿಸ್ತಿದ್ದೀನಿ ಅಂತ. ಈಗ ನಿನ್ನ ಮೇಲಿರೋ ಪ್ರೀತಿಯನ್ನು ಹೇಳ್ಕೊಳ್ಳಲು, ನಿನ್ನನ್ನು ಅಪ್ಕೊಳ್ಳಲು ನನಗೆ ಆಸೆ ಇದೆ.
ಆದರೆ ನನ್ನ ಕವನಾಮಗಳ ಜೀವನಕ್ಕೆ ಮರಳುವವರೆಗೆ ನನಗೆ ನಿನ್ನ ಜೊತೆ ಸಂತೋಷದ ಜೀವನ ಆರಂಭಿಸೋದಕ್ಕೆ ಸಾಧ್ಯವಿಲ್ಲ. ಆದರೆ ನಾನು ನಿನಗೆ ಮಾತು ಕೊಡ್ತಿದ್ದೀನಿ, ಈ ನೋವಿನ 2ರಷ್ಟು ಪ್ರೀತಿಯನ್ನು ನಾನು ನಿನಗೆ ಕೊಡ್ತೀನಿ. ಈ ರುದ್ರನ ಜೀವನದಲ್ಲಿ ಮೊದಲ ಮತ್ತು ಕೊನೆಯ ಹೆಣ್ಣು ನೀನೇ. ನನ್ನ ಸಾವಿನವರೆಗೂ ಅಲ್ಲಿ ಬೇರೆ ಯಾರಿಗೂ ಸ್ಥಾನವಿಲ್ಲ. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಎಲ್ಲವನ್ನ ಸರಿಪಡಿಸ್ತೀನಿ. ಮನಸ್ಸಿನಲ್ಲಿ ಹೀಗೆ ಅಂದ್ಕೊಂಡು ಅವಳನ್ನು ತಬ್ಬಿಕೊಂಡು ನಿದ್ರಿಸ್ದ. ಅವನ ಸಂರಕ್ಷಣೆಯ ಅರಿವಾದಂತೆ ಅವಳು ಅವನನ್ನು ಹತ್ತಿರ ಕೆಳ್ಕೊಂಡ್ಳು. ಬೆಳಗಿನ 5 ಗಂಟೆ ಅಲಾರಾಂ ಕೇಳಿ ರುದ್ರ ಕಣ್ತೆರೆದ. ರಂಜನಿ ಈಗಲೂ ಅವನನ್ನು ಅಪ್ಕೊಂಡೇ ಮಲಗಿದಾಳೆ. ಅವಳನ್ನು ನೋಡಿ ನಕ್ಕು ಹಣೆಗೆ ಮುತ್ತಿಟ್ಟ. ಮೆಲ್ಲನೆ ಅವಳನ್ನು ಬಿಡಿಸಿ ಎದ್ದು ಬಾತ್ರೂಮ್ಗೆ ಹೋದ. ನಿದ್ರೆಯಲ್ಲಿ ಏನೋ ಅಸಹನೀಯವೆನಿಸಿ ರಂಜನಿ ಮೆಲ್ಲನೆ ಕಣ್ತೆರೆದ್ಲು. ಮುಂದೆ ನಿಂತಿದ್ದವನ್ನ ಕಂಡು ರಂಜನಿ ಕಣ್ಣುಗಳು ಅರಳಿದ್ವು. ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ತಿದ್ದ ರುದ್ರ ಆಫೀಸ್ಗೆ ಹೋಗೋದಕ್ಕೆ ಸಿದ್ಧನಾಗ್ತಿದ್ದಾನೆ ಎಂಬುದು ಅವನ ಉಡುಪಿನಿಂದಲೇ ತಿಳಿತಿತ್ತು. ಮೊದಲು ಕನಸು ಅಂದ್ಕೊಂಡ್ಳು, ಆದರೆ ಕನಸಲ್ಲ ಅಂತ ತಿಳಿದ ತಕ್ಷಣ ಬೆಡ್ಡಿಂದ ಎದ್ಲು. ಕಣ್ರೆಪ್ಪೆ ಮುಚ್ಚದೆ ಅವನನ್ನೇ ನೋಡ್ತಿದ್ಲು. 2 ವಾರಗಳ ನಂತರ ಹೀಗೆ ಭೇಟಿಯಾಗ್ತಾ ಇರೋದು. ಅವಳ ಹೃದಯ ಬಡಿತ ಜೋರಾಯಿತು. ಅವನನ್ನು ಅಪ್ಕೊಂಡು ಆ ಎದೆ ಮೇಲೆ ತನ್ನೆಲ್ಲ ಸಂಕಟಗಳನ್ನ ಸುರಿಯಬೇಕಂತ ಅವಳಿಗೆ ಅತೀವ ಆಸೆ ಉಂಟಾಯಿತು. ಕೂದಲು ಬಾಚಿ ತಿರುಗಿ ನೋಡಿದ ರುದ್ರನಿಗೆ ಬೆಡ್ ಮೇಲೆ ಕೂತಿದ್ದ ರಂಜನಿ ಕಂಡ್ಳು. ಅವಳ ಆ ನಿರೀಕ್ಷೆಯ ನೋಟ ಕಂಡು ಅವನಿಗೆ ಒಳಗೊಳಗೆ ನೋವಾಯಿತು. ರುದ್ರ ಬೇಗನೆ ಅವಳ ಹತ್ರ ಹೋದ. ಅವಳನ್ನ ತನ್ನ ಎದೆಗೆ ಅಪ್ಕೊಂಡ. ಅನಿರೀಕ್ಷಿತವಾದ ಅವನ ಈ ನಡೆಯಿಂದ ಮೊದಲು ಅವಳು ಕಂಗಾಲಾದರೂ ನಂತರ ತುಂಬ ಇಷ್ಟಪಟ್ಟು ಅವನನ್ನು ತಪ್ಪಿಕೊಂಡ್ಳು. ನಾನು ಆಫೀಸ್ಗೆ ಹೋಗ್ತಿದ್ದೀನಿ, ಒಂದು ಮೀಟಿಂಗ್ ಇದೆ. ಬಹುಶಃ ಇವತ್ತೇ ನಾನು ಅಮೇರಿಕಾಗೆ ಹೋಗಬೇಕಾಗಬಹುದು. 10 ದಿನ ಕಳೆದ ಮೇಲೆ ನಾನು ಹಿಂತಿರುಗಿ ಬರ್ತೀನಿ. ಅವಳ ಹಣೆಗೆ ಮುತ್ತಿಟ್ಟು ಕಾರಿನ ಕೀ ತಗೊಂಡು ಹೊರ ನಡೆದ. ಅವನ ಮಾತುಗಳು ಅವಳಿಗೆ ಮತ್ತೆ ಆಘಾತ ತಂದವು. ಅಲ್ಲಿವರೆಗೆ ಇದ್ದ ಸಂತೋಷ ಕ್ಷಣಾರ್ಧದಲ್ಲಿ ಮಾಯವಾಗಿ ನೋವು ತುಂಬಿಕೊಂತು. ಕಣ್ಣುಗಳು ಹನಿಗೂಡಿದ್ವು. ಅವಳು ತಲೆ ಎತ್ತಿ ನೋಡಿದಾಗ ರುದ್ರ ಬಾಗಿಲು ದಾಟಿ ಹೋಗ್ತಿದ್ದ. ಬೆಡ್ನಿಂದ ಎದ್ದು ಅವಳು ಅವನ ಹಿಂದೆ ಹೋದ್ಲು. ಆದರೆ ಹಿಂದೆ ಬರ್ತಿದ್ದ ರಂಜನಿಯನ್ನು ರುದ್ರ ಗಮನಿಸಲಿಲ್ಲ. ಸಮಯ ಮೀರ್ತಿದ್ದ ಕಾರಣ ಬೇಗ ಆಫೀಸ್ಗೆ ತಲುಪುವ ಅವಸರದಲ್ಲಿದ್ದ. ರಂಜನಿ ಹಾಲ್ಗೆ ಬರೋಷ್ಟರಲ್ಲಿ ರುದ್ರ ಕಾರ್ ಹತ್ತಿ ಕೂತಿದ್ದ. ಅವಳು ಅವನ ಹತ್ರ ಹೋಗೋ ಮೊದಲೇ ಅವನು ಹೊರಟು ಹೋದ. ನೋವಿನಿಂದ ಅವಳು ಅಲ್ಲಿಯೇ ನಿಂತಳು. ಸಹಿಸಲು ಸಾಧ್ಯವಾಗದ ಒಂಟಿತನ ಅವಳನ್ನು ಆವರಿಸಿತು. ಈಗಲೂ ಅವನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ತನಗೆ ಸಾಧ್ಯವಾಗ್ತಿಲ್ವಲ್ಲ ಎಂಬ ಸಂಕಟ ಅವಳನ್ನು ಕಾಡ್ತು. ರಂಜನಿ ಕಣ್ಣೀರು ಒರೆಸ್ಕೊಂಡು ರೂಮಿಗೆ ಹೋದ್ಲು. ನಿನ್ನೆ ಬಂದ ತಕ್ಷಣ ರುದ್ರ ಬಿಚ್ಚಿಟ್ಟಿದ್ದ ಟೀ ಶರ್ಟ್ ಅವಳ ಕಣ್ಣಿಗೆ ಬಿತ್ತು. ಅದನ್ನು ಕೈಗೆತ್ಕೊಂಡ್ಳು. ಅದರಿಂದ ಅವನ ಬೆವರಿನ ಮತ್ತು ಪರ್ಫ್ಯೂಮ್ನ ವಾಸನೆ ಬರ್ತಿತ್ತು. ಅದನ್ನು ಆಳವಾಗಿ ಉಸಿರಾಡಿದ್ಲು. ಎಂತಹ ಸಂಕಟ! ತನಗಾಗಿ ಸ್ವಲ್ಪ ಸಮಯವನ್ನು ನೀಡಲು ಅವನಿಗೆ ಸಾಧ್ಯವಾಗ್ತಿಲ್ವಲ್ಲ ಅಂತ ರಂಜನಿ ಬೇಸರವಾಯಿತು. ಬೆಳಗಾಗುವವರೆಗೂ ಅವಳು ಹಾಗೆಯೇ ಕೂತಿದ್ಲು. ಬೆಳಗ್ಗೆಯೇ ತರುಣ್ ಮತ್ತು ರಾಹುಲ್ ಮನೆಯಿಂದ ಹೊರಬಂದರು. ಆರಿಫ್ನನ್ನು ಪತ್ತೆ ಹಚ್ಚಲೇಬೇಕು ಅಂತ ಅವರು ನಿರ್ಧರಿಸಿದ್ರು. ಅದಕ್ಕಾಗಿ ತಮ್ಮ ಸ್ನೇಹಿತರನ್ನು ಜೊತೆ ಮಾಡಿಕೊಂಡಿದ್ರು. ಹಲವು ದಿನಗಳ ಕಷ್ಟದ ಫಲವಾಗಿ ರುದ್ರನ ಪ್ರೆಸೆಂಟೇಷನ್ ಯಶಸ್ವಿಯಾಯಿತು. ಇಂದು ಸಂಜೆ ಅವನು ಅಮೇರಿಕಾಕ್ಕೆ ಹೋಗಬೇಕಿದೆ. ಹೋಗೋ ಮೊದಲು ಕವನಾಳ ಚಿಕಿತ್ಸೆಯನ್ನು ಕರ್ನಾಟಕದ ಒಬ್ಬ ಸಿದ್ಧರ ಆಶ್ರಮಕ್ಕೆ ಬದಲಾಯಿಸಲು ನಿರ್ಧರಿಸಿದ್ರು. ರುದ್ರನ ಫ್ರೆಂಡ್ ಆಗಿರೋ ಜಾಕ್ ಇನ್ನು ಮುಂದೆ ಕವನಾಳಿಗೆ ಚಿಕಿತ್ಸೆ ನೀಡಲಿದ್ದಾನೆ. ರುದ್ರ ಅಮೇರಿಕಾಕ್ಕೆ ಹೋದ ತಕ್ಷಣ ಆದಿತ್ಯ ಮನೆಗೆ ಹೋದ. ಲತಾ ಮತ್ತು ಖುಷಿ ಮಗಳನ್ನು ನೋಡಿ ಎಷ್ಟೋ ದಿನಗಳಾಗಿದ್ದರಿಂದ ಆದಿತ್ಯ ಅವಸರದಿಂದ ಬಂದ. ಮನೆಗೆ ಬಂದ ತಕ್ಷಣ ಆದಿತ್ಯ ಮೊದಲು ಹೋಗಿದ್ದು ಕವನಾಳ್ ರೂಮಿಗೆ. ಪ್ರೀತಿ ತೋರಿಸಲು ಸ್ವಲ್ಪ ಮಡಿವಂತಿಕೆ ಇರೋನು ಆದಿತ್ಯ. 3 ವರ್ಷಗಳ ಕಾಲ ಅವನ ಹಿಂದೆ ಬಿದ್ದು ಅವನನ್ನು ಒಪ್ಪಿಸಿದ್ದು ಲತಾ. ಕವನಾಳ್ ರೂಮಿಗೆ ಹೋದ ಆದಿತ್ಯನಿಗೆ ಕಂಡಿದ್ದು ಅವಳಿಗೆ ಕೂದಲು ಬಾಚುತ್ತಿದ್ದ ರಂಜನಿ. ಅವರಿಬ್ಬರು ತಮ್ಮದೇ ಲೋಕದಲ್ಲಿರುವಂತೆ ಅವನಿಗನ್ನಿಸ್ತು. ರಂಜನಿ ಬಂದ ನಂತರ ಕವನಾಳಲ್ಲಿ ಬದಲಾವಣೆಗಳು ಕಾಣತೊಡಗಿದ್ವು. ಕವನಾಳಿಗೆ ಕೂದಲು ಬಾಚಿದ ನಂತರ ರಂಜನಿ ಅವಳನ್ನು ಎಚ್ಚರಿಕೆಯಿಂದ ಬೆಡ್ ಮೇಲೆ ಮಲಗಿಸಿದ್ಲು. ಹಿಂದೆ ಯಾರೋ ಬರ್ತಿರೋ ಶಬ್ದ ಕೇಳಿ ತಿರುಗಿ ನೋಡಿದ ರಂಜನಿಗೆ ಅಲ್ಲಿಗೆ ಬರ್ತಿದ್ದ ಆದಿತ್ಯ ಕಂಡ. ಬೈತಾರೋ ಏನೋ ಎಂಬ ಆತಂಕ ಅವಳಲ್ಲಿತ್ತು. ಆದರೆ ಆದಿತ್ಯ ಕವನ ಹತ್ರ ಹೋಗಿ ಅವಳ ಅಣಿಯನ್ನು ಮೆಲ್ಲನೆ ಸವರ್ದ. ಇದೆಲ್ಲವನ್ನ ರಂಜನಿ ಅಲ್ಲೇ ನಿಂತು ನೋಡ್ತಿದ್ಲು. ತಂಗಿ ಮೇಲಿರೋ ಅವರ ಪ್ರೀತಿಯನ್ನು ಅವಳು ಗಮನಿಸ್ತಿದ್ಲು. ಅವಳ ಕಣ್ಣುಗಳು ತುಂಬಿ ಬಂದವು. ಆ ಸಮಯದಲ್ಲಿ ಅವಳಿಗೆ ತನ್ನ ಅಣ್ಣ ರಾಕೇಶ್ ನೆನಪಾದ. ಕಣ್ಣೀರು ಒರೆಸ್ಕೊಂಡು ತಲೆ ಎತ್ತದವಳು ಆದಿತ್ಯನನ್ನು ನೋಡಿದ್ಲು. ಅವನು ತನ್ನನ್ನೇ ನೋಡ್ತಿರೋದು ಕಂಡು ಅಪರಾಧಿಯಂತೆ ತಲೆ ತಗ್ಸಿ ನಿಂತಳು. ರಂಜನಿ,
ಅವಳನ್ನ ನೋಡಿ ಪ್ರೀತಿಯಿಂದ ಆದಿತ್ಯ ಕರೆದಾಗ ಅವಳು ಬೆಚ್ಚಿ ಬಿದ್ದು ತಲೆ ಎತ್ತಿದ್ಲು. ತನ್ನ ನೋಡಿ ನಗ್ತಿರೋ ಆದಿತ್ಯನನ್ನು ಕಂಡು ಅವಳು ಅಚ್ಚರಿಗೊಂಡ್ಳು. ಅವಳನ್ನು ನೋಡಿ ಆದಿತ್ಯ ಮತ್ತೆ ಮಾತನಾಡೋದಕ್ಕೆ ಶುರು ಮಾಡ್ದ. ಕಮನಾಳನ್ನು ನಾಳೆ ಇಲ್ಲಿಂದ ಮತ್ತೊಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಿದ್ದೀವಿ. ಕರ್ನಾಟಕದ ಒಂದು ಆಶ್ರಮಕ್ಕೆ ಅವಳನ್ನು ಬದಲಾಯಿಸ್ತಿದ್ದೀವಿ. ಅಲ್ಲಿ ಚಿಕಿತ್ಸೆ ನೀಡೋ ಡಾಕ್ಟರನ್ನು ರುದ್ರನೇ ಏರ್ಪಾಟು ಮಾಡಿದ್ದಾನೆ. ಅಲ್ಲಿ ರೋಗಿಗಳನ್ನ ನೋಡ್ಕೊಳ್ಳಲು ಅಲ್ಲಿನವರೇ ಇರ್ತಾರೆ. ಹಾಗಾಗಿ ಬೇರೆ ಯಾರಿಗೂ ಅಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಆದಿತ್ಯ ಹೇಳಿದ ಮಾತು ಕೇಳಿ ರಂಜನಿ ಆಘಾತಕ್ಕೊಳಗಾದ್ಲು. ಅವಳನ್ನು ಮತ್ತೊಂದು ಹಾಸ್ಪಿಟಲ್ಗೆ ಬದಲಾಯಿಸ್ತಿದ್ರೆ ನನ್ನ ಕಥೆ ಏನು? ನನ್ನ ಇಡೀ ಜೀವನ ಪೂರ್ತಿ ಕವನಾಳನ್ನು ನೋಡ್ಕೊಳ್ತಾ ಬದುಕಲು ಅಲ್ವಾ ನನ್ನನ್ನು ಇಲ್ಲಿ ಕರೆತಂದಿದ್ದು? ಅವಳನ್ನು ಆಶ್ರಮಕ್ಕೆ ಸೇರಿಸಿದರೆ ನಾನು? ಸಂಕೋಚದಿಂದ ಮತ್ತು ಆತಂಕದಿಂದ ಕೇಳಿದ ರಂಜನಿಯನ್ನು ಕಂಡು ಆದಿತ್ಯನಿಗೆ ಮಮತೆ ಅನ್ನಿಸ್ತು. ಬೇಸರ ಮಾಡ್ಕೊಳ್ಬೇಡ ರಂಜನಿ, ನೀನು ಇಲ್ಲಿ ಹೆಚ್ಚು ಕಾಲ ಕಷ್ಟಪಡಬೇಕಿಲ್ಲ. 10 ದಿನಗಳ ಒಳಗೆ ನಿನ್ನೆಲ್ಲ ಸಮಸ್ಯೆಗಳಿಗೂ ರುದ್ರ ಪರಿಹಾರ ಹುಡುಕ್ತಾನೆ. ಅವಳನ್ನು ನೋಡಿ ಅಷ್ಟು ಮಾತ್ರ ಹೇಳಿ ಆದಿತ್ಯ ಹೊರಗೆ ಹೋದ. ಆದರೆ ಅವನು ಹೇಳಿದ ಮಾತುಗಳನ್ನ ರಂಜನಿ ಬಿಡಿಸಿ ನೋಡತೊಡಗಿದ್ಲು. ಅಣ್ಣ ಹೇಳಿದ್ರ ಅರ್ಥ? ಯಜಮಾನ್ರು ಹಿಂತಿರುಗಿ ಬಂದ ತಕ್ಷಣ ನನ್ನನ್ನು ಇಲ್ಲಿಂದ ಕಳಿಸ್ಬಿಡ್ತಾರೆ ಅಂದೆ. ಅಂದರೆ ಆ ಮನಸ್ಸಿನಲ್ಲಿ ನಾನಿಲ್ವಾ? ನನಗೆ ಅಲ್ಲಿ ಸ್ಥಾನ ಇಲ್ವಾ? ರಂಜನಿ ಆಲೋಚನೆಗಳು ಹರಡಿದ್ವು. ಅಂದು ರಾತ್ರಿ ರಂಜನಿಗೆ ನಿದ್ದೆ ಬರಲಿಲ್ಲ. ರುದ್ರನ ಜೀವನದಲ್ಲಿ ರಂಜನಿ ಸ್ಥಾನ ಏನು ಎಂಬ ಪ್ರಶ್ನೆಗೆ ಮಾತ್ರ ಅವಳಿಗೆ ಉತ್ತರ ಸಿಗಲಿಲ್ಲ. ಇತ್ತ ರಾಕೇಶ್ ಆತಂಕದಿಂದ ಶಿವನಿಗಾಗಿ ಕಾಫಿ ಶಾಪ್ನಲ್ಲಿ ಕಾಯ್ತಿದ್ದ. ಹಠಾತ್ತನೆ ಅವನ ಹತ್ರ ಶಿವ ಬಂದ. ಅವನ ಮುಖ ನೋಡಿದಾಗಲೇ ವಿಷಯ ಅಷ್ಟೇನು ಒಳ್ಳೇದಲ್ಲ ಅಂತ ರಾಕೇಶ್ಗೆ ಅರ್ಥ ಆಯಿತು. ಶಿವ, ಏನಾಯಿತು? ರಾಕೇಶ್ ಕೇಳ್ದ. ನಿನ್ನ ಸಂಶಯ ನಿಜ. ಕವನಾಳ ಅಣ್ಣನೇ ಈ ರುದ್ರ. ಅಷ್ಟೇ ಅಲ್ಲ, ಮದುವೆಯ ದಿನವೇ ರಂಜನಿ ರುದ್ರನನ್ನು ಮೊದಲ ಬಾರಿ ಕಂಡದ್ದು. ಕವನಾಳ ಆಕ್ಸಿಡೆಂಟ್ಗೆ ಸೇಡ್ ತೀರಿಸ್ಕೊಳ್ಳಲು ಬೇಕಂತಲೇ ಪ್ಲ್ಯಾನ್ ಮಾಡಿ ರಂಜನಿಯನ್ನು ಈ ಬಲೆಯಲ್ಲಿ ಸಿಲುಕಿಸಿದ್ದಾನೆ. ಶಿವನ ಮಾತು ಕೇಳಿ ರಾಕೇಶ್ ಸ್ತಬ್ಧನಾದ. ಅಂದಿನ ಪರಿಸ್ಥಿತಿ ಅವಳು ಹೇಳಿದ್ಲಲ್ವೇ, ಮಾನ ಉಳಿಸ್ಕೊಳ್ಳಲು ಓಡುವಾಗ ಆಗಿ ಹೋದದ್ದಲ್ವೇ? ರಾಕೇಶ್ ಅಸಹಾಯಕತೆಯಿಂದ ಹೇಳ್ದ. ತನ್ನ ಮುಂದೆ ಅದು ಕೇಳ್ಕೊಂಡಿದ್ದ ರಂಜನಿ ಮುಖ ನೆನಪಾಯಿತು. ಅವಳನ್ನ ಒಂದು ಬಾರಿ ಕೇಳಿಸ್ಕೊಳ್ಬೇಕಿತ್ತು, ಅರ್ಥ ಮಾಡ್ಕೊಳ್ಬೇಕಿತ್ತು ಅಂತ ಅವನ ಮನಸ್ಸು ಚುರುಗುಡ್ತು. ನೀನು ಹೇಳೋ ಸರಿ, ಆದರೆ ನನಗೆ ತಿಳಿದ ಮಟ್ಟಿಗೆ ರುದ್ರ ಸೇಡ್ ತೀರಿಸ್ಕೊಳ್ಳೋ ವಿಷಯದಲ್ಲಿ ತುಂಬ ಆಟಮಾರಿ. ತಾನು ಪ್ರೀತಿಸೋರಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಸುಮ್ಮನೆ ಇರಲ್ಲ. ಅಂಥದ್ರಲ್ಲಿ ಬಾಲ್ಯದಿಂದಲೂ ಪ್ರೀತಿಸಿ ಬೆಳೆಸಿದ ತಂಗಿಯ ಈ ಸ್ಥಿತಿಗೆ ಕಾರಣವಾದ ರಂಜನಿಯನ್ನು ಅವನು ಪ್ರೀತಿಸ್ತಾನೆ ಅಂತ ನಿನಗೆ ಅನಿಸುತ್ತಾ? ಏನೇ ಆದರೂ ಗುತ್ತೇದಾರ ಮನೆಯಲ್ಲಿ ಅವಳ ಜೀವನ ಒಂದು ಅಗ್ನಿ ಪರೀಕ್ಷೆಯೇ ಸರಿ. ಶಿವನ ಮಾತುಗಳನ್ನು ರಾಕೇಶ್ ತುಂಬ ನೋವಿನಿಂದ ಕೇಳಿಸ್ಕೊಂಡ. ಪದೇ ಪದೇ ರಂಜನಿಯ ಮುಖವೇ ಕಣ್ಮುಂದೆ ಬರ್ತಿತ್ತು. ಅವಳನ್ನು ಅರ್ಥ ಮಾಡ್ಕೊಳ್ಳೋದಿದ್ದಕ್ಕೆ ಅವನಿಗೆ ತನ್ನ ಮೇಲೆ ತನಗೆ ಕೋಪ ಬಂತು. ಕನಿಷ್ಠ ಪಕ್ಷ ಮದುವೆ ನಂತರವೂ ಅವಳ ಬಗ್ಗೆ ವಿಚಾರಿಸಲಿಲ್ವಲ್ಲ ಅಂತ ಪಶ್ಚಾತ್ತಾಪ ಆಯಿತು. ಇನ್ನು ಮುಂದೆ ರಂಜನಿಯನ್ನು ಯಾರು ನೋಯಿಸೋದಕ್ಕೆ ಬಿಡೋದಿಲ್ಲ ಅಂತ ನಿರ್ಧರಿಸಿ ಅವನು ಮನೆಗೆ ಹೋದ. ಆದಿತ್ಯ ಬಂದ ಮರುದಿನವೇ ಆಯುರ್ವೇದ ವಿಲಾದಿಂದ ಜನರು ಬಂದು ಕವನಾಳನ್ನು ಕರ್ಕೊಂಡು ಹೋದರು. ಅವಳನ್ನು ಅಲ್ಲಿಂದ ಕಳಿಸಲು ಎಲ್ರಿಗೂ ಬೇಸರ ಇದ್ದರೂ ಅವಳ ಚೇತರಿಕೆಗಾಗಿ ಎಲ್ಲರೂ ಅದನ್ನು ಸಹಿಸಿಕೊಂಡ್ರು. ಕವನಾಳ ಅನುಪಸ್ಥಿತಿ ರಂಜನಿಯನ್ನು ತುಂಬ ಕಾಡ್ತು. ಈ ಮನೆಯಲ್ಲಿ ತನ್ನೆಲ್ಲ ದುಃಖಗಳನ್ನು ಅರಿಯಬಲ್ಲ ಏಕೈಕ ವ್ಯಕ್ತಿ ಕವನ. ಅವಳ ಮುಂದೆ ಏನನ್ನು ಮನಬಿಚ್ಚಿ ಮಾತನಾಡಬಹುದಿತ್ತು. ಕವನ ಮಲಗ್ತಿದ್ದ. ಬೆಡ್ ಖಾಲಿ ಆಗಿರೋದನ್ನು ನೋಡಿ ಅವಳನ್ನು ತುಂಬಾ ಮಿಸ್ ಮಾಡಿಕೊಂಡ್ಳು. ಅದೊಂದು ಪಶ್ಚಾತ್ತಾಪದ ಮೇಲೆ ಬೆಳೆದ ಸಂಬಂಧವಾದರೂ ಮನಸ್ಸಿನಿಂದ ಅವಳನ್ನು ತನ್ನ ಪುಟ್ಟ ತಂಗಿಯಂತೆಯೇ ರಂಜನಿ ಕಂಡಿದ್ಲು. ಕವನಾಳ ಬಗ್ಗೆ ಯೋಚಿಸ್ತಿರುವಾಗ ಯಾರೋ ಅವಳ ಕೈ ಹಿಡಿದು ಎಳೆದ್ರು. ತಲೆ ಎತ್ತಿ ನೋಡಿದಾಗ ಅವಳನ್ನ ಕೆಟ್ಟದಾಗಿ ನೋಡ್ತಿದ್ದ ಅನನ್ಯ ಕಂಡ್ಳು. ಅನನ್ಯಾಳ ಮುಖದಲ್ಲಿ ಹೀಯಾಳಿಕೆ ಇತ್ತು. ತನ್ನ ಮುಂದೆ ಅಹಂಕಾರದಿಂದ ನಿಂತಿದ್ದ ಅನನ್ಯಾಳನ್ನು ಕಂಡು ರಂಜನಿಯ ಮುಖ ಸುಕ್ಕಾಯಿತು. ಆರಿಫ್ ಹೇಳಿದ ಅನನ್ಯಾಳ ಬಗ್ಗೆ ಮಾತುಗಳು ಅವಳ ಮನಸ್ಸಿನಲ್ಲಿ ಸುಳಿತಿದ್ವು. ತುಂಬ ಅಸಹ್ಯದಿಂದ ಅವಳು ಅನನ್ಯಾಳ ಕೈಗಳನ್ನ ತಳ್ಳು ಹಾಕಿದ್ಲು. ಆದರೆ ಕ್ರೂರವಾಗಿ ನಗ್ತಾ ಅನನ್ಯ ಹೇಳಿದ್ಲು, ನನ್ನ ಮುಖಕ್ಕೆ ಕೈ ಇಟ್ಟದಕ್ಕೆ ನಿನಗೆ ಒಂದು ಉಡುಗೊರೆ ಕಾಯ್ದಿರಿಸಿದ್ದೀನಿ. ಇವತ್ತೇ ಇಲ್ಲಿಂದ ನೀನು ಹೊರಬೀಳ್ತೀಯಾ, ಆಮೇಲೆ ನನ್ನ ಕೈಯಿಂದ ನೀನು ಮುಗಿದು ಹೋಗ್ತೀಯಾ. ಕವನಾಳ ವಿಷಯದಲ್ಲಿ ನನಗೆ ಆದ ತಪ್ಪನ್ನು ನಿನ್ನ ವಿಷಯದಲ್ಲಿ ಆಗೋದಕ್ಕೆ ಬಿಡೋದಿಲ್ಲ. ಅನನ್ಯಾಳ ಈ ಮಾತು ಕೇಳಿ ರಂಜನಿ ಒಂದು ಕ್ಷಣ ಬೆಚ್ಚಿಬಿದ್ರು. ಮರುಕ್ಷಣವೇ ಅವಳ ಕೈ ಅನನ್ಯಾಳ ಮುಖಕ್ಕೆ ಬಾರಿಸ್ತು. ಆ ಕ್ಷಣದಲ್ಲಿ ಕವನಾಳ ಮುಖವೇ ಕಣ್ಣು ಮುಂದೆ ಇತ್ತು. ಒಬ್ಬ ತಂಗಿ ಸ್ಥಾನ ರಂಜನಿ ಮನಸ್ಸಿನಲ್ಲಿ ಕವನಾಳಿಗಿತ್ತು. ಅವಳನ್ನ ಈ ಸ್ಥಿತಿಗೆ ತರುವಲ್ಲಿ ಅನನ್ಯಾಳ ಪಾಲಿದೆ ಎಂಬ ಸಣ್ಣ ಸಂಶಯ ಇತ್ತು. ಆದರೆ ಈಗ ಅವಳ ಆಡಿದ ಮಾತು ಕೇಳಿದಾಗ ಅವಳಿಗೆ ಸಹಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಅನನ್ಯಾಳನ್ನು ಕೊಲ್ಲುವಷ್ಟು ಸಿಟ್ಟು ಬಂತು. ಅವಳ ಕೈ ಹಿಡಿದು ಎಳೆದ್ಲು.
ಇನ್ನು ಮುಂದೆ ನಿನಗೆ ನೆಮ್ಮದಿಯಿಂದ ಇರಲು ಬಿಡೋದಿಲ್ಲ. ಎಲ್ರಿಗೂ ಎಲ್ಲ ವಿಷಯ ತಿಳಿಲಿ. ಇವತ್ತೇ ನೀನು ಮುಖವಾಡ ಕಳಿಸ್ತೀನಿ ಅಂತ ರಂಜನಿ ಅವಳ ಕೈ ಇಳಿದಾಡಿದ್ಲು. ಆದರೆ ನಿರೀಕ್ಷಿಸಿದ ಹೊಡೆತವೊಂದು ರಂಜನಿಗೆ ಬಿದ್ದು ಅವಳು ಕೆಳಗೆ ಬಿದ್ಲು. ತಲೆ ಎತ್ತಿ ನೋಡಿದಾಗ ಅವಳನ್ನು ಕೊಲ್ಲುವಷ್ಟು ಕೋಪದಿಂದ ನೋಡ್ತಾ ನಿಂತಿದ್ದ ಸರಸ್ವತಿಯವರನ್ನ ಕಂಡು ಒಂದು ಕ್ಷಣ ರಂಜನಿ ಹೆದರು ಹೋದ್ಲು. ಆದರೆ ಅವಳಿಗೆ ಯೋಚಿಸಲು ಸಮಯ ಕೊಡದೆ ಸರಸ್ವತಿ ಅವಳ ಕೂದಲನ್ನು ಹಿಡಿದು ಎಪ್ಪಿಸಿದ್ರು. ನೋವಿನಿಂದ ಅವಳನ್ನು ನೋಡಿದ ರಂಜನಿಗೆ ಅವರು ಮತ್ತೆ ಮುಖಕ್ಕೆ ಹೊಡೆದ್ರು. ನಂತರ ಅವಳನ್ನ ಎಳ್ಕೊಂಡು ಹೋಗಾಲಿಗೆ ಬಂದರು. ಶಂಕರ್ ಗೌಡ್ರು, ಲತಾ, ಖುಷಿ, ಪಾರ್ವತಮ್ಮ ಮತ್ತು ಸೌಮ್ಯ ಚಿಕ್ಕಮ್ಮ ಅಲ್ಲೇ ನಿಂತಿದ್ರು. ಯಾರನ್ನೂ ನೋಡದೆ ಸರಸ್ವತಿ ರಂಜನಿಯನ್ನು ನೆಲಕ್ಕೆ ತಳ್ಳಿದ್ಲು. ಈಗಲೇ ಈ ಮನೆಯಿಂದ ಹೊರಟೋಗು. ನನ್ನ ಕವನ ಮಗಳನ್ನ ಮಧ್ಯರಾತ್ರಿ ಕಾರ್ನಿಂದ ಗುದ್ದಿ ಕೊಲ್ಲೋದಕ್ಕೆ ನೋಡಿ ಅವಳನ್ನು ಹಾಸ್ಪಿಟಲ್ಗೆ ಸೇರಿಸ್ದೆ. ಓಡ್ ಹೋದವಳು ತಾನೇ ನೀನು? ಅಷ್ಟಾದರೂ ನನ್ನ ಮಗನ ಜೀವನ ಹಾಳು ಮಾಡಿದೆಯಲ್ವೇ? ಇಷ್ಟೆಲ್ಲ ಮಾಡಿ ಎಲ್ಲರ ಮುಂದೆ ಒಳ್ಳೆಯವಳಂತೆ ನಾಟಕ ಮಾಡ್ತಿದೀಯಾ? ಸರಸ್ವತಿಯ ಮಾತು ಕೇಳಿ ರಂಜನಿ ಸ್ತಬ್ಧಳಾದ್ಲು. ಅವಳಿಗೆ ಅತೀವ ನೋವಾಯಿತು. ಈ ಮನೆಯವರು ತಿಳಿದರೆ ತನ್ನನ್ನು ದೂರ ಮಾಡ್ತಾರೆ ಅಂತ ಭಯಪಟ್ಟಿದ್ದ ರಹಸ್ಯ ಇಂದು ಎಲ್ಲರಿಗೂ ತಿಳಿದು ಹೋಗಿದೆ. ಈ ಮನೆಯವರ ಮುಂದೆ ಈಗ ಅವಳು ಕವನಾಳನ್ನು ನೋಯಿಸಿದವಳು. ಆದರೆ ಅಂದಿನ ಪರಿಸ್ಥಿತಿ ಕೇಳಲು ಯಾರೂ ಸಿದ್ಧರಿಲ್ಲ. ಲತಾ, ಸೌಮ್ಯ ಮತ್ತು ಪಾರ್ವತಮ್ಮನವರ ಮುಖ ಕೋಪದಿಂದ ಕೆಂಪಾಗಿತ್ತು. ಕವನಾಳ್ ವಿಷಯದಲ್ಲಿ ತಾನು ಅಪರಾಧಿ ಎಂಬುದು ನಿಜ. ಆದರೆ ರುದ್ರನ್ ಜೀವನಕ್ಕೆ ತಾನು ಇಷ್ಟಪಟ್ಟು ಬಂದವಳಲ್ಲ. ಅವನೇ ತನ್ನನ್ನು ಇಲ್ಲಿಗೆ ಎಳೆತಂದದ್ದು. ಅಷ್ಟಲ್ಲ, ಅವರು ಅವಳನ್ನು ಹಿಡಿದೆಬ್ಬಿಸಿದ್ರು. ನನ್ನ ಮಗಳು ನಿನಗೆ ಏನು ತಪ್ಪು ಮಾಡಿದ್ಲು? ಅವಳು ಚಲಿಸಲು ಸಾಧ್ಯವಿಲ್ಲ ಸ್ಥಿತಿಗೆ ತಂದೆ ಅಲ್ವಾ? ಈ ಮನೆ ಬೆಳಕವಳು. ನಿನಗೆ ಹೇಗನ್ನಿಸ್ತು ಅವಳಿಗೆ ಹೀಗೆ ಮಾಡೋದಕ್ಕೆ? ರಂಜನಿ ಹೆಗಲನ್ನು ಹಿಡಿದು ಕುಲುಕ್ತಾ ಅವರು ಕಿರ್ಚಿದ್ರು. ಆಗ ಏನನ್ನೂ ಕೇಳೋ ತಾಳ್ಮೆ ಅವರಲ್ಲಿರಲಿಲ್ಲ. ಕವನಾಳನ್ನು ಕೊಲ್ಲಲು ಯತ್ನಿಸಿದವಳ ಮೇಲಿನ ದ್ವೇಷ ಉಕ್ಕು ಬರ್ತಿತ್ತು. ಯಾವುದಕ್ಕೂ ಪ್ರತಿಕ್ರಿಯಿಸದೆ ಇದೆಲ್ಲವೂ ತನ್ನ ತಪ್ಪಿನ ಶಿಕ್ಷೆ ಅಂತ ರಂಜನಿ ಎಲ್ಲವನ್ನ ಸ್ವೀಕರಿಸಿದ್ಲು. ಸರಸ್ವತಿ ಕಣ್ಣೀರು ಒರೆಸ್ಕೊಳ್ತಾ ವಾಗ್ದಾಳಿ ಮುಂದುವರೆಸಿದ್ರು. ನನ್ನ ಮಕ್ಕಳ ಭವಿಷ್ಯ ಹಾಳು ಮಾಡಿದ ನೀನು ಎಂದೂ ಸುಖವಾಗಿರಲ್ಲ. ಇದಕ್ಕೆಲ್ಲ ನೀನು ಅನುಭವಿಸ್ತೀಯಾ? ಮಕ್ಕಳನ್ನು ಹೆತ್ತ ತಾಯಿಯಾಗಿ ನಾನು ಹೇಳ್ತಿದ್ದೀನಿ. ಅವರ ಈ ಮಾತುಗಳು ರಂಜನಿಗೆ ಸಿಡಿಲು ಬಡದಂತಾಯಿತು. ಒಬ್ಬ ತಾಯಿಯ ಶಾಪ ತನ್ನ ತಲೆಗೆ ಬಿದ್ದಿದೆಯಲ್ಲ ಎಂಬ ನೋವಿನಿಂದ ಅವಳು ಸುತ್ತಲಿದವರನ್ನ ನೋಡಿದ್ಲು. ಆದರೆ ಎಲ್ಲರ ಮುಖದಲ್ಲೂ ಅವಳ ಬಗ್ಗೆ ದ್ವೇಷ ಮಾತ್ರ ಇತ್ತು. ಅವರ ಮಾತುಗಳು ಅವಳನ್ನು ಮಾನಸಿಕವಾಗಿ ಕುಗ್ಸಿದ್ವು. ಸರಸ್ವತಿ ಶಪಿಸ್ತಿರೋದನ್ನು ಕಂಡು ಲತಾ ಮತ್ತು ಸೌಮ್ಯಾರಿಗೂ ಸಂಕಟವಾಯಿತು. ಆದರೆ ಚಲಿಸಲು ಸಾಧ್ಯವಿಲ್ಲದ ಕವನಾಳ ಮುಖ ನೆನಪಾದಾಗ ಅವರು ಮೌನಕ್ಕೆ ಶರಣಾದರು. ನಡೀತಿರೋದನ್ನು ನೋಡೋ ಶಕ್ತಿ ಇಲ್ಲದೆ ಶಂಕರ್ ಗೌಡ್ರು ಬೆನ್ನು ತಿರುಗಿಸಿ ನಿಂತರು. ಅಷ್ಟರಲ್ಲಿ ಸರಸ್ವತಿ ರಂಜನಿಯನ್ನು ಎಳ್ಕೊಂಡು ಹೋಗಿ ಆ ದೊಡ್ಡ ಮನೆಯಿಂದ ಹೊರಗೆ ತಳ್ಳಿದ್ರು. ಆದರೆ ನೆಲಕ್ಕೆ ಬೀಳೋ ಮೊದಲೇ ಒಂದು ಸಂರಕ್ಷಣಾ ಕವಚದಂತೆ ಆ ಕೈಗಳು ಅವಳನ್ನು ಹಿಡ್ಕೊಂಡಿದ್ವು. ಯಾರೋ ತನ್ನನ್ನು ಹಿಡಿದಿದ್ದಾರೆ ಅಂತ ತಿಳಿದು ತಲೆ ಎತ್ತಿ ನೋಡಿದ ರಂಜನಿ ಕಂಡದ್ದು ತನ್ನನ್ನು ಅಪ್ಪಿ ಹಿಡಿದ ರಾಕೇಶ್. ಅವನನ್ನು ಕಂಡ ತಕ್ಷಣ ಅವಳ ಕಣ್ಣುಗಳು ಹನಿಗೂಡಿದ್ವು. ಜೋರಾಗಳತ್ತ ಅವನಿಗೆ ಅಂಟ್ಕೊಂಡ್ಳು. ಅವನು ಅವಳನ್ನು ಪ್ರೀತಿಯಿಂದ ಹಿಡ್ಕೊಂಡ. ಅವರನ್ನು ನೋಡ್ತಿದ್ದ ಗುತ್ತೇದಾರ್ ಮನೆಯವರನ್ನ ಕಂಡಾಗ ರಾಕೇಶ್ನ ಸಂಕಟ ಕೋಪವಾಗಿ ಬದಲಾಯಿತು. ಇಲ್ಲಿ ಅವಳಿಗೆ ಸಂತೋಷದ ಜೀವನ ಇರಲ್ಲ ಅಂತ ತಿಳಿದಿದ್ರು. ಒಂದು ಸಣ್ಣ ನಿರೀಕ್ಷೆಯಿಂದ ಅವನು ಇಲ್ಲಿಗೆ ಬಂದಿದ್ದ. ಆದರೆ ಕಂಡ ದೃಶ್ಯ ರಂಜನಿಯನ್ನು ಅವಮಾನಿಸಿ ಮನೆಯಿಂದ ಹೊರಗೆ ತಳ್ತಿರೋ ಸರಸ್ವತಿಯದ್ದು. ಅದು ಕಂಡು ರಾಕೇಶ್ನ ಕಣ್ಣುಗಳು ಕೆಂಪಾದವು. ಮುಖದಲ್ಲಿ ಸಿಟ್ಟು ಎದ್ದು ಕಾಣಿತು. ರಂಜನಿಯನ್ನು ಅಪ್ಪಿಕೊಂಡಾಗ ಅವಳು ಭಯ ಮತ್ತು ಸಂಕಟದಿಂದ ನಡಕ್ತಾ ಇರೋದು ಅವನಿಗೆ ತಿಳಿಯಿತು. ಆ ಕ್ಷಣದಲ್ಲಿ ಅವನೊಳಗಿನ ಅಣ್ಣ ಎಚ್ಚರವಾದ. ಅಳ್ತಿದ್ದ ತಂಗಿಯನ್ನು ಸಮಾಧಾನ ಪಡಿಸ್ತಾ ಸರಸ್ವತಿ ಹೀಯಾಳಿಸಿ ಒಳಗೆ ಹೋಗಲು ಹೋದರು. ಒಂದು ಕ್ಷಣ ಅಲ್ಲೇ ನಿಲ್ಲಿ. ರಾಕೇಶ್ನ ಗಂಭೀರ ಧ್ವನಿ ಕೇಳಿ ಸರಸ್ವತಿ ಅಲ್ಲೇ ನಿಂತರು. ಅವರನ್ನು ದ್ವೇಷದಿಂದ ನೋಡ್ತಾ ರಂಜನಿಯನ್ನು ತನ್ನೊಟ್ಟಿಗೆ ಕರ್ಕೊಂಡು ರಾಕೇಶ್ ಆ ಮನೆಯ ಒಳಗೆ ಪ್ರವೇಶಿಸ್ತ. ರಂಜನಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವನ ಕೈ ಹಿಡಿದು ಬೇಡ ಅಂತ ಸನ್ನೆ ಮಾಡಿದ್ಲು. ಆದರೆ ಅವಳನ್ನ ಅಪ್ಪಿ ಹಿಡಿದು ರಾಕೇಶ್ ಒಳಗೆ ಹೋದ. ಅವಳು ಒಳಗೆ ಬರ್ತಿರೋದನ್ನು ಕಂಡು ಸರಸ್ವತಿ ಮತ್ತಷ್ಟು ಕೋಪಗೊಂಡ್ರು. ನೀನು ಯಾರೇ ಆಗಿರಲಿ ನನಗೆ ಅನಾವಶ್ಯಕ. ಆದರೆ ಇವಳನ್ನ ಈ ಕ್ಷಣವೇ ಈ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗು. ಸರಸ್ವತಿ ಕಿರ್ಚಿದ್ರು. ಆದರೆ ರಾಕೇಶ್ ಹೀಯಾಳಿಸ್ತಾ ಮಾತನಾಡಲು ಶುರು ಮಾಡ್ದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನಲ್ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.